ಬಾಸ್ ಮನೆಯಲ್ಲಿ ಮೈಸೂರು ಹುಡುಗ ಸೂರಜ್ ತುಂಬಾ ಚೆನ್ನಾಗಿ ಆಟ ಆಡಿ ತಕ್ಕ ಮಟ್ಟಿಗೆ ಒಂದು 90 ದಿವಸಗಳನ್ನ ಪೂರೈಸ್ತಾರೆ. ಬಟ್ ಸೂರಜ್ ಅವರು ಇಲ್ಲದೆ ಮನೆ ಒಂದು ರೀತಿಯಲ್ಲಿ, ಯಾಕೆಂದ್ರೆ ಅವರು ತುಂಬಾನೇ ಟಫ್ ಸ್ಟ್ರಾಂಗ್ ಸ್ಪರ್ಧೆ. ಅವರು ಎಲಿಮಿನೇಟ್ ಆಗಿದ್ದು ತುಂಬಾ ಜನರಿಗೆ ಬೇಸರ ಆಯ್ತು. ಆದ್ರೆ ಈಗ ವಿಚಾರ ಏನಪ್ಪಾ ಅಂದ್ರೆ ಸೂರಜ್ ಅವರಿಗೆ ಒಂದು ಉತ್ತಮವಾದಂತ ಅವಕಾಶ ಸಿಕ್ಕಿದೆ. ಹೀರೋ ಆಗಿ ಹೊಸ ಸೀರಿಯಲ್ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ, ಅದುವೇ ಪವಿತ್ರ ಬಂಧನ ಅಂತ. ಇದರಲ್ಲಿ ತುಂಬಾ ಚೆನ್ನಾಗಿ ಒಂದು ದೇಶ್ಮುಖ್ ಎಂಬ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಇದೆ. ಹೌದು, ಎಲ್ರೂ ಕೂಡ ಎಂಜಾಯ್ ಮಾಡಬಹುದು ಇವರ ಒಂದು ಧಾರಾವಾಹಿಯನ್ನ ನೋಡಿ. ತುಂಬಾನೇ ಅತ್ಯುತ್ತಮವಾದಂತ ಒಂದು ಧಾರಾವಾಹಿ ಸ್ಟಾರ್ಟ್ ಆಗ್ತದೆ. ಡಿಫ್ರೆಂಟ್ ಆಗಿರುವಂತ ಒಂದು ಧಾರಾವಾಹಿ ಆಗಿರ್ಬೋದು. ಇದರಲ್ಲಿ ಮದುವೆನ ಸಹ ಹಾಕ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಪ್ರೊಮೋ ಕೂಡ ರಿವೀಲ್ ಆಗಿರುವಂತದ್ದು. ದೇವದತ್ ದೇಶ್ಮುಖ್ ಎಂಬ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಆಫ್ಟರ್ ಬಿಗ್ ಬಾಸ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಧಾರಾವಾಹಿಯ ಮೂಲಕ ಸುಮಾರು 1.5-2 ವರ್ಷದ ತನಕ ರಂಜಿಸೋಕೆ ರೆಡಿ ಆಗಿದ್ದಾರೆ. ಸೂರಜ್ ಅವರು ಅತ್ಯುತ್ತಮವಾಗಿ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡವರು. ಎಲ್ಲರಿಗೂ ಕೂಡ ಇಷ್ಟ. ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ರು. ಜಿಮ್ ಬಾಡಿ ಇರುವಂತವ್ರು, ಫಿಟ್ನೆಸ್ ಫ್ರೀಕ್ ಅಂತಾನೂ ಹೇಳ್ಬೋದು. ನೀವು ಕೂಡ ಈ ಒಂದು ಹೊಸ ಧಾರಾವಾಹಿ ನೋಡ್ತೀರಾ, ಪವಿತ್ರ ಬಂಧನ. ಬಿಗ್ ಬಾಸ್ ಬಳಿಕ ಈ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗಲಿದೆ.